ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ಬೆಳಗಿನ ಬ್ಲಾಗು. ಸ್ವಲ್ಪ ಬೇಗನೆ ಎದ್ದಿದ್ದೆ ವಾಕ್ ಹೋಗೋಣ ಅಂತ. ಆಚೆ ಬಂದು ನೋಡೋಷ್ಟೊತ್ತಿಗೆ ನಮ್ಮ ಮನೆ ಮುಂದೆ ಪಾಟಲ್ಲೇ ಒಂದು ಶಂಕುಪುಷ್ಟಿ ಗಿಡನ ಹಾಕಿದ್ದೆ. ತುಂಬ ಚೆನ್ನಾಗಿ ಹರಳ್ಕೊಂಡಿತ್ತು. ಇವತ್ತು ಹೂವು ಬಿಟ್ಟಿತ್ತು. ಬೆಳಿಗ್ಗೆ 3-4 ಹೂವು ಬಿಟ್ಟಿತ್ತು. ತುಂಬಾ ಚೆನ್ನಾಗಿ ಹರಳ್ಕೊಂಡಿತ್ತು. ಹಾಗೆ ಪಕ್ಕದಲ್ಲಿ ಒಂದು ಈರುಳ್ಳಿನೂ ಹಾಕಿದ್ದೆ. ಅದು ಸಹ ಹೂವು ಎಲ್ಲ ಬಾಡೋಗಿತ್ತು. ನಾನು ಈರುಳ್ಳಿ ಎಲ್ಲ ಚೆನ್ನಾಗಾಗಿದೆ, ಅದನ್ನು ಸ್ವಲ್ಪ ಕಿತ್ಕೋಬೇಕು. ಒಂದೇ ಒಂದು ಈರುಳ್ಳಿನ ಹಾಕಿದ್ದೆ. ಶಂಕುಪುಷ್ಟಿ ಗಿಡ ಅಂತೂ ಚೆನ್ನಾಗಿ ಹರಳ್ಕೊಂಡಿತ್ತು. ಇದಕ್ಕೆ ಒಂದು ಸಪೋರ್ಟಿಗೆ ಒಂದು ಕೋಲನ್ನ ಇಟ್ಕೊಂಡಿದ್ವಿ. ಅದು ಎಲ್ಲ ಬಳ್ಳಿ ಥರ ಬರುತ್ತಲ್ಲ, ಚೆನ್ನಾಗಿ ಹರಳ್ಕೊಳ್ಳಿ ಅಂತ. ಬಟ್ ಅದೂ ಸಾಕಾಗ್ತಿಲ್ಲ, ತುಂಬ ಉದ್ದಕ್ಕೆ ಹರಳ್ಕೊತಿತ್ತು. ಇವಾಗ ಸ್ಟಾರ್ಟ್ ಆಗಿದೆ ಹರಳ್ಕೊಳ್ಳೋಕ್ಕೆ ಅಂದರೆ ಇನ್ನು ದಿನ ಹೂವು ಬಿಡ್ತಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮನೆ ಮುಂದೆ ನೋಡೋಕ್ಕೆ ಒಂಥರ. ಹಾಗೆ ಬೆಳಿಗ್ಗೆ ನಾವು ಮಾಡಿ ಮೇಲೇ ವಾಕ್ ಮಾಡ್ತೀವಿ. ಮೇಲೆ ಹೋಗಿ ಸ್ವಲ್ಪ ವಾಕೆಲ್ಲ ಮಾಡ್ಕೊಬಂದು 6 o'clock ಹೋದರೆ ಒಂದು ಹಾಫ್ ಆನ್ ಅವರ್ ವಾಕ್ ಮುಗಿಸ್ಕೊಬಷ್ಟೊತ್ತಿಗೆ ಇನ್ನೇನು ಸೂರ್ಯೋದಯನೂ ಆಗ್ತಾಯಿತ್ತು. ಬಿಸಿಲು ಬರೋಕ್ಕೆ ಶುರುವಾಯಿತು. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಸೂರ್ಯೋದಯ ಆಗಿಬಿಡುತ್ತೆ. 6:20 6:00ವರೆಗೆ ತುಂಬ ಬಿಸಿಲು ಬರುತ್ತೆ, ಒಂಥರ ಚುರ್ರು ಅಂತಿರುತ್ತೆ. ಬೆಳಿಗ್ಗೆ ಬಿಸಿಲಿಗೆ ಆಗಲ್ಲ. ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು ವಾಕ್ನ ಮುಗಿಸ್ಕೊ ಬಂದುಬಿಡ್ತೀವಿ. ಆಮೇಲೆ ವಾಕೆಲ್ಲ ಆದಮೇಲೆ ಹೊರಗಡೆ ಎಲ್ಲ ತೊಳೆದು ಒಂದು ಸಿಂಪಲ್ ಆಗಿರೋಂಥ ರಂಗೋಲಿನ ಬಿಟ್ಟಿದ್ದೆ. ನಾನು ಸಹ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಒರೆಸ್ಕೊಂಡು, ಈ ಗುರುವಾರ ಅಂದರೆ ಪ್ರತಿ ಗುರುವಾರ ನನಗೊಂಥರ ಸ್ಪೆಷಲ್ ಡೇನೇ ಆಗಿರುತ್ತೆ. ಯಾಕಂದರೆ ಏನೋ ಒಂಥರ ಗುರುವಾರ ಶುಕ್ರವಾರ ನನಗೆ ಸ್ವಲ್ಪ ತುಂಬಾ ಇಷ್ಟ ಗುರುವಾರ ಅಂತಂದರೆ. ಯಾಕಂದರೆ ರಾಯರಿಗೆ ಪೂಜೆ ಮಾಡ್ತೀವಲ್ಲ, ಅದಕ್ಕೆ. ನಾನು ಸಹ ರೆಡಿ ಆಗಿಬಿಟ್ಟು ದೇವರಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಬೆಳಿಗ್ಗೆನೇ ಮುಗಿಸ್ಕೊಂಡೆ. ತುಂಬಾ ಚೆನ್ನಾಗಾಯಿತು ಇವತ್ತಿನ ಪೂಜೆ ಅಂತೂ. ನಮಗೆ ಎಷ್ಟಿರೋದಲ್ಲ ಅಷ್ಟರಲ್ಲಿ ನಾವು ದೇವರಿಗೆ ಅಲಂಕಾರನ ಮಾಡ್ಕೋಬೇಕಾಗುತ್ತೆ. ಕೆಲವರಿಗೆಲ್ಲ ರಾಯರಿಗೆ ತುಂಬಾ ಹೂವಿನ ಅಲಂಕಾರ ಮಾಡ್ತಾರೆ. ಬಟ್ ನಮಗೆ ಯಾವ್ದು ರೀತಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳೋದು. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಪ್ರತಿ ಗುರುವಾರ ಒಂದು ಗ್ಲಾಸಲ್ಲಿ ನೀರನ್ನ ಇಕ್ಬಿಟ್ಟು ಅದರಲ್ಲಿ ಒಂದು ತುಳಸಿ ಎಳೆನ ಹಾಕ್ಕೋಬೇಕು. ಹಾಗೆ ನಮ್ಮ ಕೈಯಲ್ಲಿ ಯಾವುದೇ ರೀತಿ ನೈವೇದ್ಯ ಇಡೋಕ್ಕಾಗುತ್ತೋ ಆ ರೀತಿ ನೈವೇದ್ಯ ಇಟ್ಕೊಂಡು ಪೂಜೆನ ಮುಗಿಸ್ಕೋಬೇಕಾಗುತ್ತೆ. ಮನೆಯೆಲ್ಲ ಧೂಪ ಹಾಕ್ಕೊಂಡು. ಗುರುವಾರ ದಿನ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಿಲ್ಕ್ ಶೇಕ್ನ ತಗೊಂಡು, ಈಗ ರಾತ್ರಿ ಡಿಮಾರ್ಟ್ಗೆ ಹೋಗಿದ್ದೆ ಗ್ರೋಸರಿ ಎಲ್ಲ ತೊಗೊಂಬರೋಕ್ಕೆ. ಅದೆಲ್ಲ ಎತ್ತಿಕ್ಕೊಂಬಿಡೋಣ, ಕ್ಲೀನ್ ಮಾಡಿಕೊಂಡು ಕೆಲವೊಂದೆಲ್ಲ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಇವಾಗ ಅದನ್ನು ಸಹ ಎತ್ತಿಕ್ಕೊತಿದ್ದೀನಿ. ನಾನು ಈ ಥರದ ಗ್ಲಾಸ್ದು ಗಾಜು ಬರುತ್ತಲ್ಲ, ಆ ಗ್ಲಾಸಸ್ನ ತೊಗೊಬಂದಿದ್ದೆ. 6 ಪೀಸ್ ಸೆಟ್ಟು. ಈ ಥರದ್ದು ನನಗೆ ದೊಡ್ಡ ಸೈಜ್ ಐತೆ, ಮೀಡಿಯಮ್ ಸೈಜ್ದು ಇರಲಿಲ್ಲ. ತೀರಾ ಚಿಕ್ಕದೈತೆ, ತೀರಾ ದೊಡ್ಡದೂ ಐತೆ. ಅದಕ್ಕೆ ಇದು ನೋಡಿದೆ, ಅಲ್ಲಿ ತುಂಬಾ ಚೆನ್ನಾಗಿತ್ತು. 6 ಪೀಸ್ ಸೆಟ್ಟು 169 ರುಪೀಸ್ ಬಿತ್ತು. ನಮಗೆ ನೀರು ಕುಡಿಯೋಕ್ಕಾಗಿರ್ಬೋದು, ಬೆಳಿಗ್ಗೆ ಬಿಸಿನೀರು ಕುಡಿಯೋಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಹಾಗೆ ಗ್ರೋಸರಿ ಐಟಮ್ ಎಲ್ಲ ಒಂದು ಸಲ ತೆಗೆದುಕೊಂಡು ಚೆಕ್ ಮಾಡ್ಕೊಂಡಿದ್ದೆ. ನಾವು ತಂದ ತಕ್ಷಣ ಮನೆಗೆ ನಾವು ಬಿಲ್ ಇರುತ್ತಲ್ಲ, ಆ ಬಿಲ್ಲಲ್ಲಿ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಗ್ರೋಸರಿ ಐಟಮು ಕೌಂಟಿಂಗ್ ಕರೆಕ್ಟಾಗಿದೆಯಾ. ಒಂದೊಂದು ಸಲ ಸಮ್ಟೈಮ್ಸ್ ನನಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಡಬಲ್ ಕೌಂಟು ಆಗಿರುತ್ತೆ, ಒಂದೊಂದು ಸಲ ಐಟಮು ಮಿಸ್ ಆಗಿರುತ್ತೆ. ಬಟ್ ಬಿಲ್ಲಲ್ಲಿ ಆ್ಯಡ್ ಆಗಿರುತ್ತೆ, ಐಟಮು ಮಿಸ್ ಆಗಿರುತ್ತೆ. ಈ ಥರ ನನಗೆ ತುಂಬ ಸಲ ಮಿಸ್ ಆಗಿತ್ತಿಲ್ಲ, ನಾವೇ ಕಳೆದಾಕೊಂಬತ್ತಿರ್ತೀವಿ. ಆ ಥರ ಆಗ್ತಿರುತ್ತೆ ಒಂದೊಂದು ಸಲ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಬಿಲ್ಲಿಗೂ ಮತ್ತು ನಾವು ತೊಗೊಂಡಿರೋ ಐಟಮ್ಸ್ಗೂ ಕರೆಕ್ಟಾಗಿದೆಯಾ, ರೇಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಈಗ ತಂದಿರೋ ಅಂಥ ಗ್ರೋಸರಿ ಐಟಮ್ ಎಲ್ಲ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡ್ಕೊತಿದ್ದೀನಿ. ಬಟ್ ನನಗನ್ಸೋ ಪ್ರಕಾರ ಔಟ್ಸೈಡ್ ಅಂಗಡಿಗಳಿಗಿಂತ ಡಿಮಾರ್ಟಲ್ಲೇ ತುಂಬಾ ಬೆಸ್ಟು. 5 ರುಪೀಸ್ 6 ರುಪೀಸ್ 1 kg ಮೇಲೆ ಡಿಫ್ರೆನ್ಸ್ ಇರುತ್ತೆ. ಡಿಮಾರ್ಟಲ್ಲಿ ಕಮ್ಮಿನೂ ಬೀಳುತ್ತೆ. ಹಾಗೆ ನಾನು ಈ ಸಲ ಒಂದು ಈ ಥರ ಐಸ್ ಕ್ಯಾಂಡಿದು ಕುಲ್ಫಿದು ಮೋಲ್ಡ್ನ ತಗೊಬಂದಿದ್ದೆ. ಅಲ್ಲಿ ನೋಡಿದೆ ನನ್ನ ಮಗಳಂತ ಈ ಥರ ದಮ್ಮ ಐಸ್ ಮೋಲ್ಡ್ ತಗೊಳ್ಳೋಣ ಅಂತ ಹೇಳ್ತಿದ್ಲು. ಈ ಸಲ ಮಾಡೋಣ, ಅವಳು ಕೇಳ್ತಿರ್ತಾಳಲ್ಲ ಯಾವಾಗೂ ಮಕ್ಕಳಿನ್ನು ಸಮ್ಮರ್ ಆದಮೇಲೆ ಮನೆಗೆ ಇರ್ತಾರೆ, ಕೇಳ್ತಾರಲ್ವ. ಒಂದು ಸಲ ಮಾಡೋಣ ಅಂತ ಈ ಥರದ್ದೊಂದು ತಗೊಬಂದು. ಇದು ನನಗೆ 69 ರುಪೀಸ್ ಬಿತ್ತು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸೂ ಸಖತ್ತಾಗಿದೆ ಇದು. ಇವಾಗ ಇದನ್ನೆಲ್ಲ ಮೊದಲನೇದಾಗಿ ಸಾಲ್ಟು ಹಾಗೆ ಕಲ್ಲುಪ್ಪು ಇವುಗಳೆಲ್ಲ ರೀಫಿಲ್ ಮಾಡ್ಕೊತೀನಿ. ನಾನು ಇವೆಲ್ಲ ಎತ್ತಿಕೊಂಡು ನನ್ನ ಮಗಳು ಅದು ಕೊಡು ಕೆಳಗಡೆ ಇಕ್ಕು ಎಲ್ಲ ನಾನೇ ಎತ್ತಿಕ್ತೀನಿ ಅಂತ. ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ. ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಅವರು ಬರ್ತಾರೆ. ನನ್ನ ಬಟ್ಟೆ ಅಂತೂ ಎಳಿತಾ ಇರ್ತಾಳೆ, ನಾನು ಮಾಡ್ತೀನಿ ಕೊಡಮ್ಮ ಕೊಡು ನಾನೇ ಎತ್ತಿಕ್ತೀನಿ ಅಂತ. ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಜೊತೆ ಸ್ವಲ್ಪ ಆಟ ಆಡೋದು, ಅವೆಲ್ಲ ಎತ್ತಿ ಆ ಕಡೆ ಈ ಕಡೆ ಹಾಕೋದು. ಅವರು ಒಂಥರನೂ ಆಡ್ತಿರ್ತಾರಲ್ಲ, ಅವಳು ಆಡ್ಕೊತಿದ್ಲು ಸೈಡಲ್ಲಿ. ನಾನೆಲ್ಲ ಯಾಕಂದರೆ ಕೆಳಗಡೆ ಇಟ್ಟರೆ ಅವಳಿಗೆಲ್ಲ ಕಿತ್ತಾಕ್ಬಿಡ್ತಾಳೆ ಅಂತ ಎಲ್ಲ ಮೇಲೆ ಇಟ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಈ ಐಸ್ ಮೌಲ್ಡ್ ನೋಡಿದಾಗಿಂದ ಅವಳಂತೂ ಯಾವಾಗ ಮಾಡೋದು ಅಮ್ಮ, ಇದಕ್ಕೆ ಐಸ್ ಯಾವಾಗ ಹಾಕೋದು, ಇದು ಐಸ್ ಕ್ರೀಮ್ ಯಾವಾಗ ಹಾಕೋದು ಅಂತ ಪದೇ ಪದೇ ಕೇಳ್ತಿದ್ಲು. ಇದೆಲ್ಲ ಎತ್ತಿಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನೇ ಮಾಡ್ತೀನಿ. ನೆಕ್ಸ್ಟ್ ಒಂದು ಕುಲ್ಫಿನ ರೆಡಿ ಮಾಡಿಕೊಡ್ತೀನಿ ಅಂತಂದ್ರೆ ಕೇಳ್ತಿಲ್ಲ, ಅಮ್ಮ ಅದು ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಈಸ್ಕೊಳ್ಳೋದು, ನೀರೆಲ್ಲ ಹಾಕೋದು, ಮತ್ತೆ ಅಲ್ಲಿ ಇಕ್ಕೋದು. ಇದೇ ಕೆಲಸ ಆಗ್ತಾ ಅವಳಿಗೆ ಯಾವಾಗ ಕ್ಯೂರಿಯಾಸಿಟಿ, ಯಾವಾಗ ಮಾಡ್ತೀಯಮ್ಮ, ಯಾವಾಗ ಐಸ್ ಮಾಡ್ತೀಯಾ ಅಂತ. ಅದೇ ಮಾಡೋಣ ಅಂತ ಅದನ್ನು ಸಹ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ನಾನು ಗ್ರೋಸರಿ ಎಲ್ಲ ಎತ್ತಿಕ್ಕೊಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಅಂತ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ. ಅವನು
ಪದೇ ಪದೇ ಕ್ಯಾಮ್ರಾ ಮುಂದೆ ಬರೋದು, ಹಾಯ್ ಮಾಡೋದು ಈ ಥರ ಮಾಡ್ತಿದ್ದ. ಸೊ ನಾನು ಬರ್ತೀನಿ ಆಂಟಿ, ನಾನು ವೀಡಿಯೋದಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳ್ದ. ಸೊ ಅವನ್ನ ಕರ್ಕೊಂಡು ಒಂದು ಹಾಯ್ನ ಮಾಡಿಸ್ದೆ. ಹಾಗೆ ಎಲ್ರಿಗೂ ಹಾಯ್ ಹೇಳು ಅಂತಂದರೆ ಹಾಯ್ ಹೇಳ್ದ. ಸೊ ಮಕ್ಕಳಿಗೆ ಒಂಥರ ಕ್ಯೂರಿಯಾಸಿಟಿ ಕ್ಯಾಮ್ರಾ ಮುಂದೆ ಬರೋದಾಗಿರ್ಬೋದು. ಕ್ಯಾಮ್ರಾ ಮುಂದೆ ಬಂದು ಹಾಯ್ ಮಾಡ್ತಿದ್ದು, ನಾನು ಕಾಣಿಸ್ಕೊತೀನಿ ಆ ವೀಡಿಯೋದಲ್ಲಿ, ಯಾವಾಗ ಬರ್ತೀನಿ ಆಂಟಿ, ಈ ವಿಡಿಯೋ ಯಾವಾಗ ಹಾಕ್ತೀರಾ ಅಂತ ಕೇಳ್ತಿದ್ದ. ಅವನು ನೋಡಬೇಕಂತೆ ಆ ವೀಡಿಯೋನ. ಸರಿ ಬಿಡಪ್ಪ, ನೀನು ಇರೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಗ್ರೋಸರಿ ಎಲ್ಲ ಎತ್ತಿಕೊಂಬಿಟ್ಟು ಪಾಕೆಟ್ ಐಟಮ್ ಎಲ್ಲ ಒಂದು ಬಾಕ್ಸಸ್ಗೆಲ್ಲ ಹಾಕಿ ಇನ್ನೂ ಮಿಕ್ಕಿರ್ತಾವಲ್ಲ ಆ ಥರದ್ದೆಲ್ಲ ಒಂದು ಬಾಸ್ಕೆಟ್ಗೆ ಹಾಕಿಬಿಟ್ಟು ತುಂಬಿಸ್ಕೊಳ್ತೀನಿ. ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಹಾಗೆ ಗಾಜಿನ ಕಂಟೈನರ್ಸ್ ಎಲ್ಲ ಸೊ ನಾವು ಇವಾಗ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಫಿಲ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಒಂದ್ಸಲ ಡಸ್ಟೆಲ್ಲ ಇರುತ್ತಲ್ಲ ಒರೆಸ್ಬಿಟ್ಟು ಈಗ ಅದನ್ನು ಸಹ ಎತ್ತಿಕೊಂಡೆ. ಈಗ ಕುಲ್ಫಿ ಮಾಡ್ಕೊಳ್ಳೋಣ ಅಂತ, ಕುಲ್ಫಿಗೂ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಲು ಇವಾಗ ಸ್ವಲ್ಪ ತಗೊಂಡು ಒಂದು 1/4 ಲೀಟ್ರಷ್ಟು ಹಾಲು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದನ್ನು ಕಾಯಕ್ಕೆ ಇಡ್ತಿದ್ದೀನಿ. ಹಾಗೆ ಇನ್ನೊಂದು ಬೌಲಲ್ಲೇ ಕಸ್ಟರ್ಡ್ ಪೌಡರ್ನ ತಗೊಂಡು ಒಂದು 2 ಸ್ಪೂನಷ್ಟು ಹಾಲನ್ನ ಸೇರಿಸ್ಕೊಂಬಿಟ್ಟು ಕಸ್ಟರ್ಡ್ ಪೌಡರ್ ಒಂದು 3 ಇಂದ 4 ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಆ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ರೀತಿ ಗಂಟುಗಳಿಲ್ದಿರ. ಸೊ ಒಂದು ಕಡೆ ಹಾಲು ಕಾಯ್ತಿರುತ್ತೆ, ಅಷ್ಟೊತ್ತಿಗೆ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಕುಲ್ಫಿ ಮೋಲ್ಡ್ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಸಲ ಒರೆಸ್ಕೊಂಡು ಇಟ್ಕೊಳ್ಳೋಣ. ಸೊ ಹಾಗೆ ಇದಕ್ಕೆ ಸಿಂಪಲ್ಲಾಗಿಯೇ ಕುಲ್ಫಿ ಮಾಡ್ಕೋಬೋದು, ಜಾಸ್ತಿ ಅವಶ್ಯಕತೆಯೇ ಇಲ್ಲ. ಏಲಕ್ಕಿ ಪೌಡರ್ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ನಾನಿಲ್ಲಿ ಬಾದಾಮಿನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಸೊ ಅಲ್ಲಲ್ಲಿ ಕುಲ್ಫಿಯಲ್ಲಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ. ಇದಕ್ಕೇನೋ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷದೆಲ್ಲ ಈ ಥರದ್ದೆಲ್ಲ ಮಾಡಿ ಸ್ವಲ್ಪ ಕೂಲ್ ಆಗಬೇಕು ಅಷ್ಟೇ, ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ. ಸೊ ಐಸ್ ಮೋಲ್ಡ್ ಇವಾಗ ಇಟ್ಕೊಂಡಿದ್ದೀವಲ್ಲ, ಈಗ ಹಾಲನ್ನು ಕಾಯ್ತೈತೆ. ಸೊ ಹಾಲು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಲಲ್ಲಿ, ಈಗ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಂಟು ಕಟ್ತಾ ಇರುತ್ತಲ್ವ, ಸೊ ಹಾಲು ದಪ್ಪ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಪದೇ ಪದೇ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಸೊ ಹಾಲು ಸ್ವಲ್ಪ ದಪ್ಪ ಆಗುತ್ತೆ, ಚೆನ್ನಾಗಿ ಕುದಿ ಬರಬೇಕು. ಅದಕ್ಕೇ ಏಲಕ್ಕಿ ಪೌಡರು ಮತ್ತು ಕಟ್ ಮಾಡಿದಂಥ ಈ ಬಾದಾಮಿ ಕಟ್ಟಾದರೂ ಮಾಡ್ಕೊಬೋದು, ಇಲ್ಲ ನಮಗೆ ಕ್ರಷ್ ಮಾಡ್ಕೊಬೋದು. ಸ್ವಲ್ಪ ಸಾಫ್ಟಾಗಿರಬೇಕು ಅಂತಂದರೆ ಕ್ರಷ್ ಮಾಡ್ಕೊಬೋದು. ಸೊ ಇದಕ್ಕೆ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಸ್ವೀಟ್ ಏನು ಬರಲ್ಲ, ಲೈಟಾಗಿ ಸ್ವೀಟ್ ಇದ್ದರೆ ಸಖತ್ತಾಗಿರುತ್ತೆ ಕುಲ್ಫಿ. ಇದಕ್ಕೆ ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ನಾವು ಹಾಕಿರೋಂಥ ಹಾಲಿನ ಕ್ವಾಂಟಿಟಿ ಸ್ವಲ್ಪ ದಪ್ಪ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಬಾದಾಮಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ನಿಮ್ಮ ಮನೆಗೆ ಏನಾದರೂ ಸಫ್ರಾನ್ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಹಾಲಲ್ಲಿ ನೆನೆಸ್ಕೊಂಬಿಟ್ಟು ಅದನ್ನು ಹಾಕ್ಕೋಬೋದು. ಕಲರು ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಸೊ ಈ ಥರ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಕುಲ್ಫಿನ ಮಾಡ್ಕೋಬೋದು. ಸೊ ಹೊರಗಡೆನೇ ತಂದು ಆ ಥರ ಕೆಮಿಕಲ್ಸ್ ಹಾಕಿರೋ ತಿನ್ನೋದ ಬದಲು ಮಕ್ಕಳಿಗೆ ಈ ಥರ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ. ಅದು ನಮ್ಮ ಕೈಯಾರೆ ಮಾಡಿಕೊಟ್ಟು ತಿಂದಿದ್ದಾರೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು ತುಂಬಾ ಇರುತ್ತೆ, ಆ ಖುಷಿನೇ ಬೇರೆ ಇರುತ್ತೆ. ಸೊ ಆದಷ್ಟು ಹೊರಗಿನ ಫುಡ್ಡಿಗಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಂಡು ಒಂದು ಸಲ ಕೆಟ್ಟೈತಂದು ಇನ್ನೊಂದು ಸಲ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಕಂಪ್ಲೀಟಾಗಿ ಕೂಲ್ ಹಾಕಿ ಬಿಟ್ಬಿಡೋಣ. ಕೂಲ್ ಹಾಕಿ ಒಂದು 1/2 ಅವರ್ ಟೈಮ್ ತಗೊಳುತ್ತೆ, ಯಾಕಂದರೆ ತುಂಬಾ ಬಿಸಿ ಇರುತ್ತಲ್ವ. ಕೂಲ್ ಆದಮೇಲೆ ನಾವು ಮೌಲ್ಡ್ಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೂಲ್ ಆದಮೇಲೆ ಸ್ವಲ್ಪ ದಪ್ಪನೂ ಆಗಿರುತ್ತೆ. ಈಗ ಫುಲ್ ಯೆಲ್ಲೋ ಕಲರ್ ಬಂದಿದೆಯಲ್ಲ, ಇನ್ನು ಸಫ್ರಾನ್ ಹಾಕಿದ್ರೆ ಇನ್ನೂ ಫುಲ್ ಕಲರ್ಫುಲ್ ಆಗಿರುತ್ತೆ. ಬಟ್ ಇದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಿಮಗೆ ಏನಾದರೂ ಫುಡ್ ಕಲರ್ಸ್ ಇತ್ತು ಅಂದರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ನಮ್ಗೆ ಯಾವ ಕಲರ್ ಬೇಕಿದ್ರೂ ಮಾಡ್ಕೋಬೋದು. ಈ ಕುಲ್ಫೀಸ್ನ ಬರೀ ಇದರಿಂದನೇ ಅಲ್ಲ, ವೆಜಿಟೇಬಲ್ಸಿಂದ ಆಗಿರ್ಬೋದು, ಫ್ರೂಟ್ಸಿಂದನೂ ಮಾಡ್ಕೋಬೋದು. ಫ್ರೂಟ್ಸ್ ಜ್ಯೂಸ್ ಮಾಡಿಬಿಟ್ಟು ಅದನ್ನು ಮೌಲ್ಡ್ಗೆ ಹಾಕ್ಕೊಂಬಿಟ್ರೆ ಐಸ್ ರೆಡಿ ಆಗುತ್ತೆ. ಸೊ ಮಕ್ಳಿಗೂ ಆ ಥರನೂ ಕೊಡ್ಬೋದು. ಕೆಲವೊಂದು ಫ್ರೂಟ್ಸು ತಿನ್ನೋದೇ ಇಲ್ವಲ್ಲ, ಅಂಥವ್ರಿಗೆ ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಆ ಮೌಲ್ಡ್ಗೆ ಫಿಲ್ ಮಾಡಿ ಅದು ಕೂಲ್ ಆದಮೇಲೆ ಐಸ್ ಆಗುತ್ತಲ್ಲ ಕುಲ್ಫಿ ಥರ, ಆ ಥರನೂ ಕೊಡ್ಬೋದು. ಅವ್ರು ಇಷ್ಟಪಟ್ಟು ತಿಂತಾರೆ, ಆ ಥರನೂ ಮಾಡ್ಬೋದು. ಬಟ್ ನಾವು ಐಡಿಯಾಸು ಯೂಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಅಷ್ಟೇ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈಗ ನಾನು ಈ ಕುಲ್ಫಿ ಮೌಲ್ಡ್ಗೆ ಹಾಕ್ಕೊತಿದ್ದೀನಿ. ಸೊ ಸ್ವಲ್ಪ ಕಮ್ಮಿ, ತುಂಬ ಫುಲ್ ಹಾಕ್ತಿರ, ಸ್ವಲ್ಪ ಕಮ್ಮಿನೇ ಹಾಕ್ಕೊತಿದ್ದೀನಿ. ಹಾಕ್ಕೊಂಬಿಟ್ಟು ಇದರ ಮೇಲೆ ಕೊಟ್ಟಿರೋಂಥ ಈ ಐಸ್ ತಿಕ್ಕಿದಾರಲ್ಲ ಆ ಲೀಡ್ಸ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು 6 to 8 ಅವರ್ಸ್ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ರೆ ಕುಲ್ಫಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಈ ಥರ ಮನೆಯಲ್ಲಿ ನಾವು ಹೆಲ್ತಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ವೀಡಿಯೋಸ್ನ ನೋಡಲಿ. ನಮ್ಮ ಚಾನಲ್ಗೆ ಬೇರೆಯವ್ರ ಸಪೋರ್ಟ್ ಅಂತೂ ತುಂಬಾ ಬೇಕಾಗಿದೆ. ಹಾಗೆ ಈ ಕುಲ್ಫಿ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ. ನಿಮ್ಗೆ ಯಾವುದೇ ರೆಸಿಪೀಸ್ ಆಗಿರ್ಬೋದು, ಯಾವುದೇ ರೀತಿ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು 6 ಇಂದ 8 ಅವರ್ಸು ರೆಫ್ರಿಜರೇಟರ್ ಇಟ್ಟರೆ ಕುಲ್ಫಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.